ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ಇದು ಶಾನ್ ಡಿಸೋಜ ಮಾತಾಡ್ತಾ ಇರೋದು. ಸೊ, ತುಂಬ ಶೇಕ್ ಆಗ್ತಿದೆಯಾ? ಇವನ್ನ ನಿಲ್ಲಿಸುವ ಫಸ್ಟ್. ಓಕೆ, ಗುಡ್. ಸೊ, ನಾನಿವತ್ತು ಏನು ಮಾತಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಇವತ್ತು ಮೂವಿ ರಿಲೀಸ್ ಆಗಿದ್ದು ಟಾಕ್ಸಿಕ್. ಅವರು 4 ವರ್ಷ ಆದಮೇಲೆ ಮಾಡಿದಂಥ ಮೂವಿ ಟಾಕ್ಸಿಕ್. ತುಂಬ ಎಫರ್ಟ್ ಹಾಕಿ, ತುಂಬ ಪ್ರಮೋಷನ್ ಮಾಡಿ, ತುಂಬ ಎಕ್ಸ್ಪೆಕ್ಟೇಷನ್ ಪ್ರತಿಯೊಬ್ಬರಿಗೂ ಇತ್ತು. ಅಂದರೆ ಫಸ್ಟ್ ಆಫ್ ಆಲ್ ನಾನು ಯಶ್ ಅವ್ರದ್ದು ಮೂವಿ ಅಂದರೆ ನನಗೆ ಇಷ್ಟ, ತುಂಬ ಇಷ್ಟ ಅಂತಾರೆ. ಸೊ ನಮಗೆ ಗೊತ್ತಿಲ್ಲ, ನಾನು ಈ ಮೂವಿ ನೋಡಬೇಕಂತ ಇದ್ದೀನಿ. ಎಲ್ಲಿ ನೋಡೋದು ಅಂತ ನನಗಿನ್ನೂ ಕನ್ಫರ್ಮ್ ಆಗಿ, ಅಮೆಝಾನ್ ಪ್ರೈಮ್ ಇಲ್ಲದಿದ್ದರೆ ನೆಟ್ಫ್ಲಿಕ್ಸಲ್ಲಿ ಬರುತ್ತೆ. ಸೊ ಆವಾಗ ನೋಡ್ತೀನಿ ನಾನು ಮೂವಿ. ಓಕೆ, ನಾನು ಫಸ್ಟ್ ಡೇ ಫಸ್ಟ್ ಶೋ ನೋಡುವಂಥ ಒಂದು ಮೈಂಡ್ಸೆಟ್ ನನಗಿಲ್ಲ. ಓಕೆ, ಬಟ್ ಅವರ ಮೂವೀಸೆಲ್ಲ ನಾನು ನೋಡ್ತೀನಿ. ಓಕೆ, ಸೊ ಇವತ್ತು ರಿವ್ಯೂಸ್ ಎಲ್ಲ ನೋಡಿದೆ ನಾನು. ಓಕೆ, ಸೊ ಸ್ವಲ್ಪ ಬೇಜಾರಾಯಿತು. ಅಂದರೆ ಒಬ್ಬೊಬ್ಬರದ್ದು ರಿವ್ಯೂ ನೋಡಬೇಕಾದ್ರೆ ಒಂದೊಂದು ಥರ ಯಾವುದು ಅಂತ ಹೇಳೋದು ಏನು ಹೇಳಲಿಕ್ಕೆ ಇಲ್ಲ. ಅಂದರೆ 90% ಎಲ್ಲ ನೆಗೆಟಿವ್ ರಿವ್ಯೂಸೇ ನೋಡಿದ್ದೀನಿ. ಇನ್ನೊಂದು 10% ಮಾತ್ರ ಅದು ನಮ್ಮ ಕನ್ನಡದವರು ಸೂಪರ್ ಒಂದು ಸತಿ ನೋಡ್ಬೋದು. ಮತ್ತು ಫಸ್ಟ್ ಆಫ್ ಓಕೆ, ಸೆಕೆಂಡ್ ಆಫ್ ಚೆನ್ನಾಗಿಲ್ಲ. 2 ರೀಸನ್ಸ್. ಒಂದು 90% ನೆಗೆಟಿವ್ ರೀಸನ್, ಮತ್ತು ಇನ್ನೂ ಒಂದು ಏನಂತ ಒಂದು ಮತ್ತೆ ಎಂತ ಹೇಳೋದು, ತುಂಬ ಫೈಟ್ದು ಮೂವಿ ಎಲ್ಲ ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಓಕೆ, ನನಗೆ ಮೂವೀಸ್ ಇಂಟ್ರೆಸ್ಟ್ ಏನಂತ ಹೇಳಿದ್ರೆ, ಇಟ್ ಶುಡ್ ಬಿ ಸಸ್ಪೆನ್ಸ್, ಥ್ರಿಲ್ಲಿಂಗ್. ಅಂದರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಆ ಟೆನ್ಷನ್ ನೋಡುವಂಥ ಒಂದು ಕಿಕ್ಕಿದೆ ಅಲ್ವಾ, ಐ ಲೈಕ್ ದ್ಯಾಟ್. ಅದಕ್ಕೋಸ್ಕರ ಅಂಥ ಮೂವಿನೇ ಪ್ರಿಫರ್ ಮಾಡ್ತೀನಿ. ಮತ್ತು ಫನ್ನಿ ಇದ್ದರೂ ಕೂಡ ಇಂಟ್ರೆಸ್ಟ್ ಆಗಿರಬೇಕು ನೋಡಲಿಕ್ಕೆ. ಕೂತ ಟೈಮು ನಿಮಗೆ ವೇಸ್ಟ್ ಮಾಡಿಬಿಟ್ಟಲ್ಲ, ಏನು ಅರ್ಥನೇ ಆಗ್ತಿರಲಿಲ್ಲ, ಈ ಥರ ಇರಬಾರ್ದು. ಕೂತಷ್ಟು ಕೂಡ ಇನ್ನೂ ಸ್ವಲ್ಪ ನೋಡುವ 3 ಗಂಟೆನೂ 3 ನಿಮಿಷ ಥರ ಫೀಲ್ ಆಗಬೇಕು. ಅಂಥ ಮೂವೀಸೆಲ್ಲ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ ನೋಡಲಿಕ್ಕೆ. ಹಾಗೆಯೇ ಮಲಯಾಳಂ ಮೂವೀಸೆಲ್ಲ ನಾನು ಜಾಸ್ತಿ ನೋಡ್ತೀನಿ. ಈಗ ರಿಲೀಸ್ ಆಗಿರುವಂಥ ಮೂವೀಸ್ ತುಂಬ ಇದೆ. ಸೊ ಈ ಒಂದು ವೀಕಲ್ಲಿ ತುಂಬ ಮೂವೀಸ್ ರಿಲೀಸ್ ಆಗಿದೆ. ಅದರಲ್ಲಿ ಒಂದು ಟಾಕ್ಸಿಕ್ ಕೂಡ ಒಂದು. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನೋಡಬೇಕು ಅಂತ, ಬಟ್ ಈ ಥರ ಒಂದು ತುಂಬಾ ನೆಗೆಟಿವ್ ರಿವ್ಯೂಸ್ ಬಂದಮೇಲೆ ನೋಡಲಿಕ್ಕೆ ಡೆಫಿನೆಟ್ಲಿ ನೋಡ್ತೀನಿ. ಬಟ್ ಐ ವಿಲ್ ವೆಯ್ಟ್ ಅಂಟಿಲ್ ಇಟ್ ವಿಲ್ ಬಿ ಅವೈಲೇಬಲ್ ಇನ್ ನೆಟ್ಫ್ಲಿಕ್ಸ್ ಆರ್ ಅಮೆಝಾನ್ ಪ್ರೈಮ್. ಅಲ್ಲಿವರೆಗೆ ಸ್ವಲ್ಪ ಕಾಯ್ತೀನಿ. ಓಕೆ, ಎಲ್ಲರಿಗೂ ಕೂಡ ಪ್ರೋತ್ಸಾಹ ಮಾಡಬೇಕು. ಯಾಕೆಂದರೆ ಹೇಳಿದ್ರೆ ಕನ್ನಡ ಇದರಲ್ಲಿ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಕ್ರಿಯೇಟ್ ಮಾಡಿ ಕನ್ನಡ ಒಂದು ಈ ಸ್ಟೇಜ್ಗೆ ತಗೊಂಡೋಗ್ಲಿಕ್ಕೆ ಯಶ್ ಅವರು ತುಂಬ ಸಾಹಸ ಮಾಡಿದ್ದಾರೆ. ಅಂದರೆ ನಾನು ಏನಕ್ಕೆ ಪ್ರಿಫರ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ನಾನು ಹೇಳಿದಾಗೆ ನನಗೆ ತುಂಬ ಆ್ಯಕ್ಷನ್ ಮೂವೀಸ್ ನನಗೆ ಇಷ್ಟ ಇಲ್ಲ. ಫೈಟಿಂಗ್ ಮತ್ತು ಸುಮ್ಮನೆ ಅನ್ನೆಸೆಸರಿ ಒಬ್ಬರನ್ನ ಕೊಲ್ಲೋದು. ಸೊ ಮೈಂಡ್ ಒಂಥರ ಹಾಳಾಗಿಬಿಡುತ್ತೆ ನನಗೆ ಈ ಥರ ಮೂವೀಸ್ ನೋಡಿದರೆ. ಸೊ ಅದಕ್ಕೋಸ್ಕರ ನನಗೆ ಈ ಥರ ಮೂವೀಸ್ ಲೈಕ್ ಇಲ್ಲ. ಸೊ ಅದಕ್ಕೋಸ್ಕರ ನಾನು ನೆಟ್ಫ್ಲಿಕ್ಸ್ ಇಲ್ಲದ್ರೆ ಅಮೆಝಾನ್ ಪ್ರೈಮ್ಗೆ ವೆಯ್ಟ್ ಮಾಡ್ತಾ ಇರೋದು. ಅಲ್ಲಿವರೆಗೆ ಅದಕ್ಕೆ ನಾನು ಹಣ ಹಾಕಿ ನಾನು ಥಿಯೇಟ್ರಲ್ಲಿ ನೋಡಲಿಕ್ಕೆ ಇಷ್ಟಪಡಲ್ಲ ಅಂತ. ಅಂದರೆ ಆ್ಯಕ್ಷನ್ಸ್ ಮೂವೀಸಿಗೆ ಮಾತ್ರ. ಬಟ್ ಹಾರರ್ ಮೂವೀಸ್, ಸಸ್ಪೆನ್ಸ್ ಮೂವೀಸ್, ಥ್ರಿಲ್ಲಿಂಗ್ ಮೂವೀಸ್ ಆ್ಯಂಡ್ ಫನ್ನಿ ಮೂವೀಸ್, ಈ ಥರ ಎಲ್ಲ ನನಗೆ ನೋಡಲಿಕ್ಕೆ ಒಂಥರ ಖುಷಿ. ಸೊ ಆಬ್ವಿಯಸ್ಲಿ ಆಲ್ವೇಸ್ ನಾನು ರಿವ್ಯೂಸ್ ಎಲ್ಲ ನೋಡ್ತೀನಿ ಫಸ್ಟ್ ಮೂವೀಸ್ ನೋಡಲಿಕ್ಕಿಂತ ಮುಂಚೆ. ನನಗೆ ಪುನೀತ್ ರಾಜ್ಕುಮಾರ್ ಅವ್ರದ್ದು ಅಂದರೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಾನು ಅರ್ಲಿ ಮಾರ್ನಿಂಗ್ ಫ್ಯಾನ್ ಶೋ ಅಂತೇಳಿ ಆಗ್ತಾರಲ್ಲ ಮಿಡ್ ನೈಟಲ್ಲಿ, ಆ ಥರ ಒಂದು ಮೂವಿ ಪುನೀತ್ ರಾಜ್ಕುಮಾರ್ ಅವ್ರದ್ದು. ಬಿಲೀವ್ ಮೀ, ದ್ಯಾಟ್ ಮೂವಿ ಮೇಡ್ ಮೈ ಲೈಫ್ ಆ್ಯಂಡ್ ಮೈ ಡೇ. ಯಾವ ಥರ ಇತ್ತು ಅಂತ ಹೇಳಿದ್ರೆ, ಫಸ್ಟ್ ಡೇ ಎಲ್ಲರೂ ಹೇಳಿದ್ದು ಫಸ್ಟ್ ಡೇ ಫಸ್ಟ್ ಶೋ ನೋಡಬೇಕಾದ್ರೆ ತುಂಬ ಎಂಜಾಯ್ ಮಾಡ್ತಾರೆ, ಕ್ರ್ಯಾಕರ್ಸ್ ಬ್ಲಾಸ್ಟ್ ಮಾಡ್ತಾರೆ, ಎಲ್ಲ ಹೋಗಿ ಡ್ಯಾನ್ಸ್ ಮಾಡ್ತಾರೆ, ಫುಲ್ ಕ್ರೌಡ್ ಇರುತ್ತೆ ಅಂತ. ಬಟ್ ಬಿಲೀವ್ ಮೀ, ರಾಜ್ಕುಮಾರ್ ಮೂವಿಯಲ್ಲಿ ಸೆಕೆಂಡ್ ಪೋರ್ಷನ್ ಸ್ಟಾರ್ಟ್ ಆಗಬೇಕಾದ್ರೆ ಎಂಟೈರ್ ಥಿಯೇಟ್ರ್ ಪಿನ್ ಡ್ರಾಪ್ ಸೈಲೆಂಟಲ್ಲಿತ್ತು.
ಓಕೆನಾ. ಯಾವ ಥರ ಅಂತ ಹೇಳಿದ್ರೆ ಒಂದು ಪಿನ್ ಹಾಕಿದ್ರೆ ಅದು ಸೌಂಡ್ ಕೇಳ್ಬೋದು. ಅಷ್ಟು ಸೈಲೆಂಟಲ್ಲಿತ್ತು. ಯಾಕೆಂತಂದರೆ ಆ ಮೂವಿದೊಂದು ಸ್ಟೋರಿ, ಒಂದು ತಗೊಂಡೋದ ರೀತಿ ಆ ಥರ ಇತ್ತು. ಸೊ ಅದು ಇವತ್ತಿಗೂ ಕೂಡ ನನಗೆ ನೆನಪಿದೆ. ಅದೇ ನನ್ನ ಫಸ್ಟ್ ಟೈಮ್ ಅರ್ಲಿ ಮಾರ್ನಿಂಗ್, ನಾನದು ಅಂದ್ಕೊಳ್ತೀನಿ ಅರ್ಲಿ ಮಾರ್ನಿಂಗ್ ಅಂದರೆ ಒಂದು 3 o'clock ರಿಲೀಸ್ ಮಾಡಿದರು ಮೂವಿನ. ಆವತ್ತು ಫ್ಯಾನ್ ಶೋ ಅಂತ ನನ್ನ ಫ್ರೆಂಡ್ ನನ್ನ ಕರ್ಕೊಂಡೋಗಿದ್ದ. ಔಟ್ಸೈಡ್ ನೋಡಬೇಕಿತ್ತು, ಫೆಸ್ಟಿವಲ್. ಸೊ ಇದನ್ನೆಲ್ಲ ನೋಡ್ಲಿಕ್ಕೆ ಒಂಥರ ಖುಷಿ ಆಗುತ್ತೆ. ಅದು ಹಾಗೆಯೇ ಯಶ್ ಅವ್ರಿಗೆ ತುಂಬ ದೊಡ್ಡ ಫ್ಯಾನ್ಸ್ ಇದ್ದಾರೆ. ಸೊ ಡೆಫಿನೆಟ್ಲಿ ಒಂದು ಸತಿ ಆದರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು ಈ ಮೂವಿನ. ಬಟ್ ನನ್ನ ಪ್ರಕಾರ ಅದೇ ನಾನು ಹೇಳಿದಾಗೆ ನನಗೆ ಆ್ಯಕ್ಷನ್ ಮೂವೀಸ್ ಇಷ್ಟ ಇಲ್ಲ. ಸೊ ಅದಕ್ಕೆ ನಾನು ನೋಡೋಕ್ಕೆ ಪ್ರಿಫರ್ ಮಾಡಲ್ಲ. ಸೊ ನೀವು ನನಗೆ ಹೇಳಿ ಮೂವಿ ನಿಮ್ಗೆ ಯಾವ ಥರ ಅನಿಸ್ತು ಅಂತ. ನೋಡಿ ನೀವು ನನಗೆ ನಿಮ್ಮ ಅನಿಸಿಕೆ ನನಗೆ ಹೇಳಿ. ಸೊ ಆ ಅನಿಸಿಕೆ ಮೇಲೆ ನಾನು ಮೂವಿ ನೋಡಲಿಲ್ಲದ ಬೇಡ ಅಂತ ಡಿಸೈಡ್ ಮಾಡ್ತೀನಿ. ಸೊ ದಟ್ಸ್ ಆಲ್ ಅಬೌಟ್